ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಹಾಗೆ ದೀಪಾವಳಿ ಹಬ್ಬದಿಂದ ವ್ಲಾಗ್ ಇದು. ಸೊ ಅದಕ್ಕೆ ದೀಪಾವಳಿ ಹಬ್ಬ ಆದಮೇಲೆ ಕೂಡ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಲೇ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ದೀಪಾವಳಿ ಹಬ್ಬಕ್ಕಂತ ಸ್ನ್ಯಾಕ್ಸ್ ಏನೇನು ಮಾಡಿದ್ದೀನಿ ಅಂತ ಫಸ್ಟ್ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಕರ್ಜಿಕಾಯಿ ಇರ್ಬೋದು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಹಾಗೆ ಚುರುಮುರಿ, ಅವಲಕ್ಕಿ ಚೂಡುವ ಇದನ್ನೆಲ್ಲ ಸ್ಪೆಷಲ್ಲಾಗಿ ಮಾಡಿರೋದು. ಸೊ ಯಾಕಂದರೆ ನರಕ ಚತುರ್ಥಿ ದಿನ ಆರತಿಗೆ ಅಣ್ಣ ತಮ್ಮಂದ್ರಿಗೆಲ್ಲ ಆರತಿಗೆ ಎತ್ತುತ್ತಾರಲ್ಲ, ಸೊ ಅವತ್ತಿನ ದಿನ ನಾವು ಇದೇ ಕೊಡೋದು, ಅವ್ರ ಮುಂದೆ ತಟ್ಟೆ ಇದೇ ಇಟ್ಬಿಟ್ಟೇ ನಾವು ಆರತಿನ ಮಾಡೋದು. ಸೊ ನನಗಂತೂ ಹೆಣ್ಮಕ್ಳಿಲ್ಲ, ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ನನ್ನ ಅಕ್ಕನ ಮನೆಗೆ ಹೋಗ್ತೀನಿ. ಸೊ ನನ್ನ ಅಕ್ಕನ ಮನೇಲಿ ನನ್ನ ಅಕ್ಕನ ಮಗಳೇ ಇಬ್ಬರು ನನ್ನ ಗಂಡು ಮಕ್ಕಳಿಗೆ ಅವಳೇ ಆರತಿಗೆ ಎತ್ತುತ್ತಾಳೆ. ಸೊ ಅವಳಿರೋಗೋಸ್ಕರ ನನಗೆ ಮಗಳಿಲ್ಲ ಅನ್ನೋ ಫೀಲಿಂಗ್ಸು ಇಲ್ಲ ಒಂದು, ಮತ್ತು ಅದ್ರ ಜೊತೆಗೆ ನಾನು ನನ್ನ ತವ್ರ ಮನೆಗೆ ಹೋಗಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಯಾಕಂದರೆ ನನ್ನ ತವ್ರ ಮನೆ ನಾನು ಯಾವತ್ತೂ ನನ್ನ ಮದುವೆ ಆದಾಗಿಂದ ನನ್ನ ತವ್ರ ಮನೆ ನಾನು ಹಬ್ಬಕ್ಕಂತ ಸ್ಪೆಷಲ್ ಅಂತ ನಾನು ಹೋಗೋದೇ ಇಲ್ಲ. ಸೊ ಏನಾದರೂ ಸೆಂಟ್ರಲ್ ಫಂಕ್ಷನ್ಸು ಈ ಥರ ಏನಾದರೂ ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲ ಪ್ರತಿಯೊಂದು ಹಬ್ಬನ ನಾನು ನನ್ನ ಅಕ್ಕನ ಜೊತೆನೇ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾವಿಬ್ಬರು ಅಕ್ಕ ಅಂದರೆ ಸ್ವಂತ ಅಕ್ಕನೇ ಇರಬೇಕಂತ ಅಲ್ವಲ್ಲ. ಸೊ ಅವ್ರ್ಯಾರೋ ನಾನು ಯಾರೋ, ಬಟ್ ಆದ್ರೂ ಒಂದು ಅಕ್ಕ ತಂಗಿಗಿಂತ ಹೆಚ್ಚಿನ ಪ್ರೀತಿಯಿಂದ ಇರ್ತೀವಿ. ಸೊ ಯಾವುದೇ ಹಬ್ಬ ಇದ್ರೂ ನಾನು ಅವಳಿಗೆ ನನಗೆ ಬಿಟ್ಕೊಡಲ್ಲ, ನಾನು ಅವಳಿಗೆ ಬಿಟ್ಕೊಡಲ್ಲ, ಆ ಥರ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಇಬ್ಬರಿಗೂ ಕೂಡ ತವ್ರ ಮನೆ ಬೇಕು, ತವ್ರ ಮನೆ ನೆನಪಾಗುತ್ತೆ ಅನ್ನೋದಿಲ್ವೇ ಇಲ್ಲ. ಐ ಹೋಪ್ ಏನೋ ಅವ್ರು ನನ್ನ ಜೊತೆ ಇಲ್ಲ ಅಂದರೆ ತವ್ರ ಮನೆ ಮೇ ಬಿ ನೆನಪಾಗ್ತಿರ್ಬೋದು, ಬಟ್ ನನಗೆ ತವ್ರ ಮನೆ ನೆನಪಾಗಲ್ ಥರ ಅಷ್ಟೊಂದು ನೋಡ್ಕೋತಾರೆ, ಅಷ್ಟೊಂದು ಪ್ರೀತಿ ಕೊಡ್ತಾರೆ. ಸೊ ಅದು ಮಾತ್ರ ನನಗೆ ಈ ಜನ್ಮದಲ್ಲಿ ಸಾಕು ಅನ್ನೋ ಥರ ಫೀಲಿಂಗ್ ಇದೆ ಅಷ್ಟೇ. ಅದು ನಿಮಗೆ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿಯಿಂದ ಅಂತ ನಾನು ಏನೂ ಹೇಳಲ್ಲ. ಸೊ ಅದು ಆದಮೇಲೆ ಇದು ನನ್ನ ತವ್ರ ಮನೆಯದು ಪಿಕ್ ನಾನು ಹೇಳಿ ತೊಗೋತಾ ಇದ್ದೀನಿ. ಸೊ ನಂದು ಎಷ್ಟು ಜನ ಅಣ್ಣ ತಮ್ಮಂದ್ರು ಇದ್ದಾರಲ್ವ, ನನ್ನ ತವ್ರ ಮನೆಯದು ಬಿಗ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಹಾಫ್ ಮಾತ್ರ ಅಣ್ಣ ತಮ್ಮಂದ್ರು ಕಾಣಿಸ್ತಾ ಇದ್ದಾರೆ. ನನಗೆ ತುಂಬ ಒಂದು 15-16 ಜನ ಅಣ್ಣ ತಮ್ಮಂದ್ರು ಇದ್ದಾರೆ, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ. ಸೊ ಅವರೆಲ್ಲ ಕೂತ್ಕೊಂಡ್ರೆ ಅಂತೂ ನಮ್ಮ ಮನೇಲಿ ಹಾಲ್ ಸಾಕಾಗಲ್ಲ, ಆ ಥರ ಒಂದು ಸೆಲೆಬ್ರೇಷನ್ ಇತ್ತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ದಿನಗಳೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ ಇವಾಗೂ ಕೂಡ. ಸೊ ಇದು ಸಾಯಂಕಾಲ ಮನೆ ಮುಂದೆಲ್ಲ ದೀಪ ಅಂಟಿಸ್ಮೇಲೆ ಆದಮೇಲೆ ನನ್ನ ಮಗ ಪಟಾಕಿ ಹೊಡೆಯೋದು. ಸೊ ನನ್ನ ದೊಡ್ಡ ಮಗನಿಗೇನು ಪಟಾಕಿ ಹೊಡಿಬೇಕಂತ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ, ಬಟ್ ಚಿಕ್ಕ ಮಗನಿಗಂತೂ ತುಂಬಾ ಇಂಟ್ರೆಸ್ಟ್ ಆಗಿದೆ. ಅವ್ನು ಪ್ರತಿಯೊಂದು ತುಂಬ ಇಂಟ್ರೆಸ್ಟಾಗಿ ಮಾಡ್ತಾನೆ. ಬಟ್ ದೊಡ್ಡ ಮಗ ಆ ಥರ ಅಲ್ಲ, ಸೈಲೆಂಟಾಗಿರ್ತಾನೆ. ಸೊ ಅವನಿಗೆ ಏನಾದರೂ ಬೇಡ ಅಂದರೆ ಬೇಡ ಮಮ್ಮಿ ಅಂತ ಅಂದ್ಕೊಂಡು ಇರ್ತಾನೆ. ಬಟ್ ಚಿಕ್ಕ ಮಗನ ಕೇಳಲ್ಲ, ತುಂಬ ಅಂದರೆ ತುಂಬ ಫುಲ್ ಪಟಾಕಿ ಬಾಕ್ಸ್ ಇದೆ. ಆದರೂ ಕೂಡ ಯಾವ ಥರ ಇದ್ದಾರೆ ಅಂದರೆ ಆ ಥರ ನಿಮಗೆ ಫುಲ್ ಪಟಾಕಿ ಬಾಕ್ಸ್ ನಾನು ತೋರಿಸ್ತೀನಿ ನೋಡಿ. ಫುಲ್ ಪಟಾಕಿ ಬಾಕ್ಸನ್ನು ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಅವ್ರ ಪಪ್ಪನ ಜೊತೆಲಿ ಹೋಗಿ ಫುಲ್ ಪಟಾಕಿ ಬಾಕ್ಸೇ ತೊಗೊಂಡು ಬಂದಿದ್ದಾರೆ. ಈ ಕಡೆ ತುಂಬ ಚೀಪ್ ಅನ್ನೋದಕ್ಕಿಂತನೂ ಇರುತ್ತೆ, ರೇಟ್ ಇರುತ್ತೆ. ಸೊ ಆ ಥರ, ಯಾಕಂದರೆ ತಮಿಳ್ನಾಡಲ್ಲಲ್ವಾ ಪಟಾಕಿ ಎಲ್ಲ ರೆಡಿ ಆಗೋದು. ಸೊ ಅದಕ್ಕೋಸ್ಕರ ತುಂಬಾ ಒಂದು ಬಾಕ್ಸ್ ತಂದಿದ್ರು, ಎಲ್ಲ ರೀತಿಲಿ ಇತ್ತು. ಬಟ್ ಆದರೂ ಅವ್ರಿಗೆ ನೆಮ್ಮದಿ ಇಲ್ಲ, ಇಷ್ಟೇನಾ ಅಂದ್ಕೊಂಡು ಕೂತ್ಕೊಂಡ್ರು. ಸೊ ಇಷ್ಟಾದರೂ ಹೊಡೀರಿ, ಮತ್ತೆ ಬೇಕಂದರೆ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡಿಬಿಟ್ಟೆ, ಅವ್ರಿಗೆ ಮ್ಯಾನೇಜ್ ಮಾಡಿದೆ. ಸೊ ಎಷ್ಟಿದ್ರೂ ಸಾಲಲ್ಲ ನನ್ನ ಚಿಕ್ಕ ಮಗನಿಗೆ. ಅವನಿಗೆ ಭಯ ಕೂಡ ಆಗಲ್ಲ, ಆ ಥರ ಪ್ರತಿಯೊಂದನ್ನು ಭಯ ಪಡ್ತಾನೆ. ಬಟ್ ಯಾವುದನ್ನು ಭಯ ಪಡಬೇಕು ಅದನ್ನು ಭಯ ಪಡೋಕ್ಕೆ ಹೋಗಲ್ಲ ಅವನು. ನನಗೊಂದೊಂದು ಸರಿ ಅವನಿಗೆ ನೋಡ್ತಾ ಇದ್ರೆ ಹೇಗೆ ಅನಿಸುತ್ತೆ ಅಂದರೆ ಇವನು ಡ್ರಾಮಾ ಮಾಡ್ತಾ ಇದ್ದಾನ, ಇಲ್ಲ ರಿಯಾಲಿಟಿನೇ ಹೀಗೆ ಇದ್ದಾನ ಇವನು ಅನ್ನೋ ಥರ ಟೆನ್ಷನ್ ಬಂದುಬಿಡುತ್ತೆ. ಸೊ ಅವ್ನು ಪಟಾಕಿ ಹೊಡೆಯೋದು ನಾವು ಮಾತ್ರ ನೋಡ್ತಾ ಇರಬೇಕು, ಯಾಕಂದರೆ ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಹೊಡೀರಿ ಅಂತ ಬಿಟ್ಕೊಟ್ರೆ ಬೇಡ, ಅದು ರಿಸ್ಕು ಅಂತ ಅವ್ರು ಹೊಡಿತಾ ಇದ್ದರು. ನಾನು ಗೇಟ್ ಮುಂದೆನೇ ನಿಂತ್ಕೊಂಡು ಸುಮ್ಮನೆ ಶೂಟು ಮಾಡ್ತಾಯಿದ್ದೆ, ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ನೀನು ಬಾ ಮಮ್ಮಿ ಅಂತ ಅಂದ್ಕೊಂಡೇ ಇದ್ನು. ಸೊ ನನಗಂತೂ ಹೊಡಿಯೋಕ್ಕಾಗಿಲ್ಲ. ಸೊ ಅವನೇ ಪಟಾಕಿ ಎಲ್ಲ ಅವನೇ ಫುಲ್ ಚೆನ್ನಾಗಿ ಒಂದಾದ್ಮೇಲೆ ಒಂದು ಪಟಾಕಿನ ಮಸ್ತ್ ಜೋರಾಗಿ ಹೊಡೆದ್ನು. ಸೊ ನೋಡ್ತಾ ಇದ್ದೀರಲ್ವ, ಎಲ್ಲ ಪಟಾಕಿ ಸ್ವಲ್ಪ ಕೂಡ ಭಯ ಇಲ್ಲದ ಥರ ಹೊಡಿತಾ ಇದ್ನು. ಸೊ ನನ್ನ ದೊಡ್ಡ ಮಗನ ಸ್ವಲ್ಪ, ಚಿಕ್ಕ ಮಗನ ಸ್ವಲ್ಪ, ಈ ಥರ ಎಲ್ಲ ಫ್ಲವರ್ ಪಾಟ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನಾಗಿ ಹೊಡಿತಾ ಇದ್ರು.
ಸೊ ಅದೇ ನೋಡ್ಕೊಂಡ್ಬಿಟ್ಟು ನಾವು ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವಿ ದೀಪಾವಳಿ ಹಬ್ಬನ. ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ದೀಪಾವಳಿ ಹಬ್ಬ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದು ಆದಮೇಲೆ ಎಲ್ಲ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನನಗೂ ಕೂಡ ಮಮ್ಮಿ ನೀನು ಒಂದಾದರೂ ಇದು ಮಾಡು ಕೈಯಲ್ಲಿ ಹಿಡಿ ಅಂತ, ಅದು ಒಂದು ನನ್ನ ಕೈಯಲ್ಲಿ ಹಿಡಿದು ದೀಪನ ಇಟ್ಟು ಸುಮ್ಮನೆ ಒಂದು 2-3 ಫೋಟೋನ ಪಿಕ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಪಿಕ್ಕನ್ನು ಆ್ಯಡ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಸೊ ಇದು ಬಂದುಬಿಟ್ಟು ಲಕ್ಷ್ಮೀ ಪೂಜೆ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು. ಇದು ನಂದು ಅಂಗಡಿ ಪೂಜೆಯಲ್ಲಿ. ಸೊ ಶಾಪ್ ಇದೆ ಅಲ್ವಾ, ಅವ್ರ ಶಾಪಲ್ಲಿ ಈ ಥರ ವರ್ಷಕ್ಕೊಂದ್ಸರಿ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಅಂದರೆ ಶಾಪ್ ಪೂಜೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆವತ್ತಿನ ದಿನ. ಸೊ ಅವ್ರ ಕೈಲಾದಷ್ಟು ಒಂದು 4 ಜನರಿಗೆ ಊಟ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಫುಲ್ ನೈಟೆಲ್ಲ ಎಲ್ಲರೂ ಕುತ್ಕೊಂಡ್ಬಿಟ್ಟು ಆಟ ಆಡೋದು, ಈ ಥರ ಎಲ್ಲ ಸೆಲೆಬ್ರೇಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನಂತೂ ಹೋಗಿಲ್ಲ, ಅದು ಪಿಕ್ ಹಾಕಿದ್ರು ಅದನ್ನೇ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.